ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನಲ್. ನಾವಿವತ್ತು ಶಾವಿಗೆ ಮತ್ತು ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೀವಿ. ಸೊ ಫಸ್ಟು ನಾವು ಹಿಟ್ಟನ್ನು ಮಾಡ್ಕೊಬೇಕು, ಬನ್ನಿ. ಸೊ ನಾನು ಹಿಟ್ಟಿಗೆ ನೀರು ಹಾಕಿ 1 ಸ್ಪೂನ್ ಎಣ್ಣೆ ಹಾಕಿ ಉಪ್ಪು ಹಾಕಿ ಅಕ್ಕಿ ಹಸಿಟ್ಟಾಕ್ಬಿಟ್ಟಿದ್ದೀನಿ. ಇವಾಗ ಅದು ಲೈಕ್ ಸ್ವಲ್ಪ ಚಕ್ಲಿ ಮಾಡಬೇಕಾದಾಗುತ್ತಲ್ಲ ಆ ಥರ ಆಗಬೇಕು. ಸೊ ಇವಾಗ ಅದು ಕುದೀತಾ ಇದೆ, ಆಮೇಲೆ ಹಸಿಟ್ಟು ಹಾಕ್ಕೊಬೇಕು. ಇವಾಗ ನಾನು ಮುಂಚೆ ಸ್ಟಾರ್ಟ್ ಮಾಡಿದ್ರಿಂದ ಇವಾಗ ನೆಕ್ಸ್ಟು ತಿರುಗಿಸ್ಬೇಕು ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಮುದ್ದೆ ಥರ ಬರುತ್ತೆ. ಆವಾಗ ನೀವು ಅದನ್ನು ಎತ್ಕೊಬೋದು. ಫಸ್ಟ್ ಇವಾಗ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು, ಪೊಂಗಕ್ಕೆ ಬಿಡ್ಬೇಕು ಅದನ್ನು. ಆಮೇಲೆ ಸೊ ಫಸ್ಟ್ ಇವಾಗ ನಾನು ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೊಂದು ಮುಚ್ಚಳ ಇಕ್ತಾಯಿದ್ದೀನಿ. ಸೊ ಇವಾಗ ಫಸ್ಟ್ ಈ ಥರ ಎಲ್ಲ ಮಾಡ್ಕೊತಾ ಇದ್ದೀನಿ ನಾನು. ಆಲ್ಮೋಸ್ಟ್ ಮುದ್ದೆ ಥರನೇ ಬರುತ್ತೆ ಹಿಟ್ಟು ಕೂಡ. ಸೊ ಹಂಗೆ ಮಾಡ್ಕೊಬೇಕು ನೀವು. ಅಕ್ಕಿ ಹಸಿಟ್ಟು ಒಂದಿದ್ರೆ ಸಾಕು ಇದಕ್ಕೆ, ಇನ್ನೆಲ್ಲ ಆಲ್ಮೋಸ್ಟ್ ಇರುತ್ತೆ. ಚಕ್ಲಿ ಒಳ್ಳು ಅಕ್ಕಿ ಹಸಿಟ್ಟು. ಸೊ ಇವಾಗ ಅದು ಕುದೀತಾ ಇದೆ. ಇವಾಗ ನಾನು ಒಂದು ತಟ್ಟೆ ಅದ್ರ ಮೇಲೆ ಒಂದು ತಟ್ಟೆ ಇಕ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಅದನ್ನು. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಇವಾಗ ಸಾಕು. ಇವಾಗ ನಾನೊಂದು ತಾವದ ಬಟ್ಟೆ ಹಾಕ್ಕೊಂಡಿದ್ದೀನಿ ಅಲ್ಲಿ, ಅಂದರೆ ಅದು ವೆಟ್ಟಾಗಿರಬೇಕು. ವೆಟ್ಟಾಗಿಲ್ಲ ಅಂದರೆ ಅದು ಡ್ರೈ ಇದ್ದರೆ ಚೆನ್ನಾಗಿ ಬರಲ್ಲ ಅದು. ಸೊ ಇವಾಗ ಅಂಟ್ಕೊಂಡ್ಬಿಡುತ್ತೆ ಆಮೇಲೆ. ಸೊ ಇವಾಗ ಫಸ್ಟು ಇವಾಗ ಇದನ್ನೆಲ್ಲ ಚಕ್ಲಿ ಒಳಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಎಲ್ಲ ಚುಕ್ಕಿ ಇರೋ ಚಕ್ಲಿ ಒಳನ್ನ ಯೂಸ್ ಮಾಡಬೇಕು ಈ ಥರ ಸಾಮ್ಗೆ ಮಾಡೋಕ್ಕೆ. ಇವಾಗ ಫಸ್ಟು ನಾನು ಇದನ್ನು ಫಿಟ್ ಮಾಡಿಕೊಂಡು, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಫಿಟ್ ಮಾಡೋಕ್ಕೆ, ಕೆಳಗಡೆ ಹಾಕ್ಕೊಬೇಕು ಅದನ್ನು. ನೆಕ್ಸ್ಟ್ ಇವಾಗ ಹಿಟ್ಟನ್ನು ಫಿಲ್ ಮಾಡ್ಕೊಬೇಕು ಅದಕ್ಕೆ. ಸೊ ಒಂದು ಸತಿ ಹಿಟ್ಟು ಫಿಲ್ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಅದನ್ನು ಹೆಂಗೆ ಮಾಡ್ಕೊಳ್ಳೋದು ಅಂತ. ಸೊ ಇವಾಗ ಇದು ಫಸ್ಟ್ ರೌಂಡು ಹಿಟ್ಟು ಫಿಲ್ ಮಾಡಿ ಇವಾಗ ಅದನ್ನು ಒತ್ತಬೇಕು. ಸೊ ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿರಲ್ಲ ಹೆಂಗೆ ಮಾಡೋದು ಅದನ್ನು ಅಂತ. ಸೊ ಅದಕ್ಕೋಸ್ಕರ ಇದನ್ನು ವೀಡಿಯೋ ಮಾಡ್ತಾಯಿದ್ದೀವಿ. ಮತ್ತು ನಾವು ಇವತ್ತು ಸಂಡೇ ಸ್ಪೆಷಲ್ ಥರನೂ ಮಾಡ್ತಾಯಿದ್ದೀವಿ. ಸೊ ಇವಾಗ ಒಂದು ಸ್ವಲ್ಪ ನೀರನ್ನ ಒಂದು ಇದರಲ್ಲಿ ಇಟ್ಕೊಬೇಕು, ಕಪ್ಪಲ್ಲಿ. ಆವಾಗ ಕೈ ಅಂಟಿರುತ್ತಲ್ವ, ಅದನ್ನೆಲ್ಲ ಹಿಂಗೆ ಇದು ಮಾಡ್ಕೊಂಡು ಮತ್ತು ಬಿಸಿ ಇರುತ್ತಲ್ವ ಹಿಟ್ಟು, ಅದರಿಂದ. ಸೊ ಆ್ಯಕ್ಚುಲಿ ಇದು ಏನು ಫಿಲ್ ಮಾಡ್ತಾಯಿದ್ದೀರಾ ಅದು ಕೂಡ ಬಿಸಿ ಇರುತ್ತೆ, ಒತ್ಬೇಕಾದ್ರೆ ನೋಡ್ಕೊಂಡು ಮಾಡಬೇಕು. ಸೊ ನಮಗಾದರೆ ಒಂದು ಸ್ವಲ್ಪ ಅನುಭವ ಇದೆ, ಅದಕ್ಕೆ ನಾವು ಮಾಡ್ತೀವಿ. ಸೊ ಯಾರ್ಯಾರು ಫಸ್ಟ್ ಮಾಡ್ತಾಯಿದ್ದೀರಾ ಅವರೆಲ್ಲ ಇದು ಮಾಡ್ಕೊಬೋದು. ಇವಾಗ ಇದನ್ನು ಫಿಟ್ ಮಾಡಿ ನಾನು ಇದು ಮಾಡ್ಕೊತಾ ಇದ್ದೀನಿ, ಒತ್ತಬೇಕು. ಇವಾಗ ಕರೆಕ್ಟಾಗಿ ಎಲ್ಲ ಕ್ಯಾಪೆಲ್ಲ ಹಾಕಿದ್ದೀರಾ ಅಂತ ನೋಡ್ಕೋಬೇಕು, ಬಿಕಾಸ್ ಮೇಲೆತ್ತಾಗ ಅದು ಬಿದ್ದೋಗ್ಬೋದು. ಅದಕ್ಕೆ ಇವಾಗ ನಾನು ಒತ್ತಾಯಿದ್ದೀನಿ. ಸೊ ಫಸ್ಟು ಮೇಲಿರೋದನ್ನ ಪ್ರೆಸ್ ಮಾಡ್ಕೊಂಡು ಒತ್ತಬೇಕು ನೋಡಿ. ಇವಾಗ ಅದು ಸರ್ಕಲಾಗೂ ಒತ್ಕೊಬೋದು, ಉದ್ದುದಕ್ಕೂ ಒತ್ಕೊಬೋದು ನೋಡಿ. ಈ ಥರ ಅದು ಸರ್ಕಲ್ ಬರುತ್ತೆ. ಉದ್ದ ಅಂದರೆ ಸೇಮ್ ಅದೇ ಥರ. ಇಲ್ಲಿ ನಿಮ್ಗೆ ಎಷ್ಟು ಲೇಯರ್ಸ್ ಬೇಕೋ ಅಷ್ಟು ನೋಡಿ, ಎಷ್ಟು ಕ್ಲೀನಾಗಿ ಬರುತ್ತೆ. ತಾವದ ಬಟ್ಟೆಲಾದರೆ ತಾವದ ಬಟ್ಟೆಗೆ ಅಂಟ್ಕೊಳ್ಳುತ್ತೆ, ಡ್ರೈ ಬಟ್ಟೆಗೆ ಆದರೆ ತೆಗಿಯೋಕ್ಕಾಗಲ್ಲ, ಡ್ರೈ ಬಟ್ಟೆಗೆ. ಸೊ ಇವಾಗ ಈ ಥರ ಒತ್ಕೊಂಡಾದ್ಮೇಲೆ ನಾನು ಅದನ್ನು ತೆಗೆದು ಒಂದು ಕಂಟೈನರ್ಗೆ ಹಾಕಬೇಕು. ಸೊ ಬನ್ನಿ ಇದನ್ನು ಒತ್ತೋಣ ಫಸ್ಟ್. ನಿಮ್ಗೆ ಯಾರಿಗಾದ್ರೂ ಇನ್ನೇನಾದರೂ ಬೇಕಾದಾಗ ಕಮೆಂಟ್ ಮಾಡಿ. ಸೊ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ನಮ್ಮ ಅಜ್ಜಿ ಬೆಂಗಳೂರಿಗೆ ಹೊರ್ಟೋಗಿದ್ದಾರೆ ಆ್ಯಂಡ್ ನಾವು ಮೈಸೂರಲ್ಲಿದ್ದೀವಿ. ಸೊ ಇವತ್ತು ಅವ್ರು ಸಂಡೇ ಅಂತ ಬಂದಿದ್ದು, ಸ್ಯಾಟರ್ಡೇ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅಜ್ಜಿಯವರ ಅಕ್ಕ ಮತ್ತು ತಂಗಿ ಬಂದಿದ್ದರು. ಸೊ ಅದಕ್ಕೆ ಇವತ್ತು ಸಂಡೇ ಫ್ರೀ ಆಗಿದ್ವಲ್ಲ, ಅದಕ್ಕೆ ಅಜ್ಜಿ ಬೇಗ ವೀಡಿಯೋ ಮಾಡು ಅಂತ ಹಿಂಸೆ ಕೊಡ್ತಾಯಿದ್ರು. ಅದಕ್ಕೆ ಬಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಥರ ನಿಮ್ಗೆ ಎಷ್ಟು ಲೇಯರ್ಸ್ ಬೇಕು ಅಷ್ಟು ಲೇಯರ್ಸು ಒತ್ಕೊಳ್ಳೋದು. ಆ್ಯಂಡ್ ಯಾರ್ಯಾರು ಇವತ್ತು ಏನಾದರೂ ಈ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಮಗೂ ನಿಮ್ಮದು ಸಪೋರ್ಟ್ ಬೇಕು. ಅದರಿಂದ ನಾವೆಲ್ಲ ವೀಡಿಯೋದಲ್ಲೂ ಹೇಳ್ತೀವಿ. ಹಂಗೆ ಅಜ್ಜಿ ಲೈವಿಗೆ ಬರ್ತಾರೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಅಂದರೆ ಆಲ್ಮೋಸ್ಟ್ ಟೈಮಿಂಗ್ ಇರಲ್ಲ, ಬಟ್ ರಾತ್ರಿ ಹೊತ್ತು ಇಲ್ಲ ಸಂಜೆ ಹೊತ್ತು ಬರ್ತಾರೆ ಅವರು. ಇವಾಗ ಈ ಥರನೂ ಒತ್ಕೊಬೋದು ಉದ್ದುದಕ್ಕೆ. ನಾನೇನು ಮಾಡಲಿ, ನಾನು ಕಟ್ ಮಾಡ್ತೀನಿ. ಇದಕ್ಕೆ ಕಾಯಲು ಪಕ್ಕ ಬರುವಂಗೆ ಮಾಡು.
ಸ್ಕ್ರೀನ್ ಚಿಕ್ಕದಾಗ್ಬಿಟ್ಟದಲ್ಲ ಯಾಕೆ? ಸೊ ಇವಾಗ ಸೆಕೆಂಡ್ ವಾಚ್ ಮಾಡ್ಕೊತಾ ಇದೀವಿ. ಸೇಮ್ ಅದೇ ಪ್ರೊಸೆಸ್ಸು ಫಿಲ್ ಮಾಡಿಕೊಂಡು ಒತ್ತೋದು ಅಷ್ಟೇ. ಸೊ ಬೇಕಾದ್ರೆ ಹಿಟ್ಟನ್ನ ನೀವು 3 ಸತಿ ಆದ್ರೂ ಮಾಡ್ಕೊಬೋದು, ಅಂದರೆ ಬೇಯಿಸ್ಕೊಳ್ಳೋದು ಸಾಲಿಲ್ಲ ಅಂದರೆ ನೀವು ದೊಡ್ಡ ಕಂಟೈನರ್ ಮಾಡಿಕೊಂಡ್ರೆ ಆರಾಮಾಗಿ ಮಾಡ್ಬೋದು. ಜಾಸ್ತಿ ಜನ ಇದ್ದಾರೆ ಅಂತಂದರೆ ನೀವು ದೊಡ್ಡ ಒಂದು ಇದರಲ್ಲಿ ತಪ್ಪಲೆಯಲ್ಲಿ ಮಾಡಿಕೊಂಡು ಒಂದು 2 ಚಕ್ಲಿ ಒಳ್ಳು ಇಟ್ಕೊಂಡು ಮಾಡ್ಬೋದು ಆರಾಮಾಗಿ ಒಂದು ಬಟ್ಟೆ ಹಾಕ್ಕೊಂಡು. ಸೊ ನೋಡಿ ಈ ಥರ ಕಾಣಿಸ್ತಿದೆ ನಮ್ಮದು ಏನು ಇದು. ಆ್ಯಂಡ್ ಕಾಯಲ್ಲಿ ಕೂಡ ನೀವು ಮಾಡ್ಕೊಳ್ಳಿ, ಯಾಕಂದರೆ ನಮಗೆ ಅದು ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ನಾವು ಕಾಯಲ್ಲಿ ಮಾಡೋದು ತೋರಿಸ್ಲಿಲ್ಲ. ಸೊ ಹಿಂಗಿದೆ ನೋಡಿ ಕಾಯಿ. ನಿಮ್ಮೆಲ್ಲರೂ ಒಂದು ಗಾದೆ ಮಾತು ಹೇಳ್ತೀನಿ, ಕೊಂತಾಡದ ಮನೆ ಸಂತೋಷ. ಅಂದರೆ ಶಾವಿಗೆ ಮಾಡಿದವ್ರ ಮನೆ ಸಂತೋಷ ಅಂತ, ಯಾಕಂದರೆ ಚಕ್ಲಿ ಒಳ್ಳಿಗೆ ಕೊಂತ ಅಂತ ಕರೀತಾರೆ.